ನೀರು ಪೂರೈಕೆಯ ಯೋಜನೆಯ ವಿರುದ್ಧ ಪಂಜಿನ ಮೆರವಣಿಗೆ. ವಾಟದ ಹೊಸಳ್ಳಿ ಅಚ್ಚುಕಟ್ಟದಾರರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ರೈತರು ಇಂದು ಸಂಜೆ ಸಮಯ ಸುಮಾರು 7 ಗಂಟೆಯಿಂದ 9 ಗಂಟೆ ತನಕ ವಾಟದ ಹೊಸಳ್ಳಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ವಾಟದ ಹೊಸಳ್ಳಿ, ಕೆರೆ ಒಳಗಿನಹಳ್ಳಿ, ಮೋಪುರಹಳ್ಳಿ, ಸಬ್ಬನಹಳ್ಳಿ ಮುಖಾಂತರ ಕಾಲ್ನಡಿಗೆ ಮೂಲಕ ಶಾಸಕರ ಯೋಜನೆ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಕೆರೆ ಹತ್ತಿರಕ್ಕೆ ಬಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಶಾಸಕರು ಮಾಡುತ್ತಿರುವ ಈ ಯೋಜನೆಗೆ ನಗರಕೆರೆ ಹೋಬಳಿಯಾದ್ಯಂತ ಇರುವಂತಹ ಎಲ್ಲ ನಾಗರಿಕರಲ್ಲೂ ತುಂಬ ಅಸಹನೆ ಇದೆ. ಇದನ್ನು ಮನಗಂಡು ಶಾಸಕರು ಈ ಯೋಜನೆಯನ್ನು ಕೈಬಿಟ್ಟರೆ ತುಂಬ ಒಳ್ಳೆಯದೆಂದು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ಪಂಜಿನ ಮೆರವಣಿಗೆಯಲ್ಲಿ ಭಾಗವಹಿಸಿದ ಮುಖಂಡರುಗಳಾದ ಕೆಂಪು ರಂಗಪ್ಪ, ಮೋಕಾಲ್ನ ನಗಾರಿ ಮಂಜಪ್ಪ, ಮಧುಸೂದನ್ ರೆಡ್ಡಿ, ಬಂಡಪಳ್ಳಿ ಮೂರ್ತಿ, ಅಮರನಾರಾಯಣ ರೆಡ್ಡಿ, ಕೃಷ್ಣಮೂರ್ತಿ, ಹರ್ಷವರ್ಧನ್ ರೆಡ್ಡಿ, ನಾಗರಾಜು, ಅಮರನಾರಾಯಣ ರೆಡ್ಡಿ, ನವೀನ್ ರೆಡ್ಡಿ, ಮಾಳಪ್ಪ, ಶಂಕರರೆಡ್ಡಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ವರದಿ ಕೃಷ್ಣಮೂರ್ತಿ, ಕಿಟ್ಟಿ. ನಮ್ಮ ನೀರು ನಮ್ಮ ನೀರು ಪ್ರಾಣವನ್ನಾದರೂ ಬಿಟ್ಟೆವು ಪ್ರಾಣವನ್ನಾದರೂ ಬಿಟ್ಟೆವು. ಇವತ್ತು ಗೌರಿಯಪ್ಪನವ್ರಿಗೆ ಕುಡಿಯಲಿಕ್ಕೆ ತೆಗೆದುಕೊಂಡು ಹೋಗಬೇಕಂತ ತೀರ್ಮಾನ ತಗೊಂಡಿದ್ದ ಸಂದರ್ಭದಲ್ಲಿ ಇವತ್ತು ನಾವು ಕಳೆದ ಒಂದು ತಿಂಗಳಿಂದ ನಾವು ಈ ಹೋರಾಟವನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ವಿದ್ಯಾರ್ಥಿ ಯುವಜನರು, ಕಾಲ್ನಡಿಗೆ ಜಾಥೆಯಲ್ಲಿ ದಲಿತ ಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಆಟೋ ಚಾಲಕರ ಸಂಘಟನೆಗಳು ಎಲ್ಲ ಪಕ್ಷಾತೀತವಾಗಿ ಅಂದರೆ ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, ದಳ ಆಗ್ಬೋದು, ಪಕ್ಷೇತರ ಆಗ್ಬೋದು, ಎಲ್ಲ ಒಟ್ಟಿಗೆ ಸೇರಿ ಇವತ್ತು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಿನ್ನೆ ನಮ್ಮ ಗ್ರಾಮ ಪಂಚಾಯತ್ ಹೋರಾಟದಂತೆ ನಮ್ಮ ಕೆರೆ ಪ್ರಾಣವನ್ನಾದರೂ ಬಿಟ್ಟೆವು ಬಿಡುವುದಿಲ್ಲ. ಇವಾಗ ನಮ್ಮ ಕೆರೆ ಇತಿಹಾಸ ಬ್ರಿಟಿಷ್ ಕಾಲದ್ದು, ಮಹಾರಾಜರ ಕಾಲದ ಇತಿಹಾಸವುಳ್ಳ ಕೆರೆ ಇದು. ಈ ಕೆರೆ ಬಗ್ಗೆ ನಮ್ಮ ಶಾಸಕರು ಪೂರ್ತಿ ಇತಿಹಾಸ ತಗೊಂಡಿಲ್ಲ. ಈ ಕೆರೆಯಿಂದ ಎಷ್ಟು ಕೆರೆಗಳಿಗೆ ಇದರಿಂದ ನೀರನ್ನು ಅನುಕೂಲ ಇದೆ ಅಂತ. ಇವಾಗ ಗೌರಿಬಿದನೂರು ನೀರಿಗೆ ತಗೊಂಡ್ರೆ ಗುರುಬಂಡೆ ಅವರು ನಮ್ಗೊಂದು ಡ್ರಾಪ್ ನೀರು ಬಿಡಲ್ಲ ಈ ಕೆರೆಗೆ. ಯಾಕಂದ್ರೆ ಅವರು ನೀವು ನಿಮ್ಮ ಕೆರೆ ನೀರನ್ನು ನೀವು ಹಿಡ್ಕೊಳ್ಳಕ್ಕೆ ಯೋಗ್ಯತೆ ಇಲ್ಲದೆ ಇರೋ ನಮ್ಮ ಕೆರೆ ಹತ್ರ ಬಂದು ನೀವು ಯಾಕೆ ಗಲಾಟೆ ಮಾಡ್ತೀರಾ ಅಂತಾರೆ. ಪ್ರತಿ ವರ್ಷ ಗುರುಬಂಡೆ ಕೆರೆ ತುಂಬಿದ ಮೇಲೆ ನಾವು ವಾರ್ಡಸಳ್ಳಿ ಪಂಚಾಯತಿಯವರು ಕೆಳಗಡೆ ಪಂಚಾಯತಿಗಳಲ್ಲಿ ಸೇರಿ ಅಲ್ಲಿ ಹೋಗಿ ಗಲಾಟೆ ಮಾಡ್ಕೊಂಡು ಬಂದು ಈ ಕೆರೆ ತುಂಬಿಸ್ಕೊಳ್ಳೋದು. ಇವಾಗ ನಮ್ಮ ಕೆರೆ ನೀರು ಗೌರಿಬಿದನೂರ್ಗೆ ಹೋದ್ರೆ ಒಂದು ಹನಿ ನೀರು ಕೂಡ ಗುರುಬಂಡೆಯವ್ರಿಗೂ ನಮ್ಗೆ ಬಿಡಲ್ಲ. ಯಾಕಂದ್ರೆ ನಿಮ್ಮ ಕೆರೆ ನೀರು ನೀವು ಇಟ್ಕೊಳ್ಳೋಕೆ ನಿಮ್ಗೆ ಯೋಗ್ಯತೆ ಇಲ್ಲ, ನಮ್ಮ ಕೆರೆ ಹತ್ರ ಯಾಕೆ ಬರ್ತೀರಾ ಅಂತ ನಮ್ಮನ್ನ ಕ್ವಶನ್ ಮಾಡ್ತಾರೆ. ನಾವು ಇಷ್ಟು ಜನ ರೈತರು ಇವಾಗ ಪಕ್ಷಾತೀತವಾಗಿ ಎಲ್ಲ ಹೋರಾಡ್ತಾ ಇದ್ದೀವಿ. ಇವಾಗ ಇನ್ನ ತಿರ್ಗಾ ಅವ್ರು ಇದನ್ನೇ ಗಣನೆಗೆ ತಗೊಳ್ತೀರಾ, ಇನ್ನ ಮುಂದೆ ನಾನು ತಗೊಂಡೇ ಹೋಗ್ತೀನಿ ದಿನ ಪೇಪರ್ ಅಲ್ಲಿ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನಮ್ಮನ್ನ ರೊಚ್ಚಿಗೆಬ್ಬಿಸ್ತಾ ಇದ್ದಾರೆ. ನಮ್ಮ ನಗರಗೆರೆ ಹೋಬಳಿ ಇರೋ ರೈತರಿಗೆ ಹೊಟ್ಟೆ ಉರಿಸ್ತಾ ಇದ್ದಾರೆ. ದಿನ ಒಂದೊಂದು ಸ್ಟೇಟ್ಮೆಂಟ್ ಪೇಪರ್ ಅಲ್ಲಿ ನೋಡೋದು. ನಾವ್ ಉದ್ರಿಕ್ತರಾಗ್ತಾ ಇದೀವಿ ದಿನ ಹಿಂಗೆ ಅವರು ಇದು ಮಾಡ್ತಾ ಇದ್ದೀವಿ. ನಾವು ಹೋರಾಟ ಜಾಸ್ತಿಯಾಗಿ ಬೆಳೀತಾ ಇದ್ದಾವಾಗ್ಲಿ ಕಮ್ಮಿ ಆಗಲ್ಲ. ನಾವಂತೂ ಒಂದು ನೀರು ಕೊಡಲ್ಲ. ತುಂಬಿಕೊಂಡು ಕೂಲಿ ನಾಲಿ ಮಾಡ್ಕೊಂಡು ಬೆಳೆ ಇಟ್ಕೊಂಡು ನಾವು ಇದು ಮಾಡೋರು. ಅದು ಬಿಟ್ಟು ಯಾರ್ಯಾರು ಬಂದು ಏನೇನೋ ಮಾಡಿ ಇವತ್ತು ಶಾಸಕರು ಬಂದಿರೋದು ಬರೀ 3 ವರ್ಷ 4 ವರ್ಷ ಹಿಂದ್ಗಡೆ ಅಷ್ಟೇ ಶಾಸಕರು ಬಂದಿರೋದು. ನಾವು ನಮ್ಮ ತಾತ ನಮ್ಮ ಮುತ್ತಾತ ನಾವು ವಂಶ ಪಾರಂಪರ್ಯವಾಗಿ ನಾವ್ ಇಲ್ಲಿ ಹುಟ್ಟಿ ಬೆಳೆದಿರೋರು. ನಾವ್ ಹೆಂಗೆ ಬಿಟ್ಕೊಟ್ಟಾಕ ಸಾಧ್ಯ ಆಗುತ್ತೆ? ನಮ್ಮ ಪ್ರಾಣ ತೆಗಿಸಾದ್ರು, ನಮ್ಮ ಪ್ರಾಣ ಕೊಟ್ಟಾದ್ರು ನಮ್ ಕೆರೆ ನೀರಂತೂ ನಾವು ಬಿಡಕ್ಕೆ ಯಾವ ಮಾತ್ರಕ್ಕೂ ರೆಡಿ ಇಲ್ಲ. ಯಾಕೆಂದ್ರೆ ನಿನ್ನೆ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಕೂಡ ನಾವು ನೀರು ಬಿಡಬಾರ್ದು ಅಂತಾನೆ ನಾವು 20 ಜನ ಸದಸ್ಯರ ಮುಂದ್ಗಡೆ ನಾವೆಲ್ಲರನ್ನೂ ಸೇರಿಸಿ ರೆಸಲ್ಯೂಷನ್ ಮಾಡಿದ್ದೀವಿ.
ಆದ ಕಾರಣ ನಾವು ಯಾವುದೇ ಶಾಸಕರು ಒಂದೇ ಇನ್ನೊಂದ್ಸಲಿ ಅದೇ ರಿಪೀಟ್ ಮಾಡಿ ಹೇಳ್ತೀನಿ, ವಿಷ ಕೊಟ್ಟು ತಗೊಂಡು ಹೋಗ್ಬೋದು. ಏನಾದರೂ ತಗೊಂಡು ಹೋಗ್ಬೇಕಂದ್ರೆ ಇಲ್ಲಿರೋ ನಮ್ಮ ಹೋಬಳಿ ಮಟ್ಟದ ಎಲ್ಲಾ ರೈತರಿಗೂ ಸ್ವಲ್ಪ ವಿಷ ಕೊಟ್ಟು ನಮ್ಮ ಸಾಯಿಸಿ ತಗೊಳ್ಬೇಕಷ್ಟೇ. ಇಷ್ಟೇಳಿ ನಾವು ಮಾತು ಮುಗಿಸ್ತೇನೆ ಅಷ್ಟೇ. ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒಂದು ನಗರಸಭೆಯಲ್ಲಿ ನಿನ್ನೆ ಒಂದು ರೆಸಲ್ಯೂಷನ್ ಮಾಡಿದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಶಾಸಕರು ಇದರ ಬಗ್ಗೆ ರೆಸಲ್ಯೂಷನ್ ಮಾಡಿರೋದು ನಿನ್ನೆ ಮೊನ್ನೆ, ಈ ತಿಂಗಳ ಹಿಂದ್ಗಡೆನೆ ಅವರು ಒಂದು ಇದು ಸ್ಟೇಟ್ಮೆಂಟ್ ಕೊಟ್ಟರು. ಸ್ಟೇಟ್ಮೆಂಟ್ ಕೊಟ್ಟಾಗಲಿಂದ ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ, ಎಲ್ಲರಿಗೂ ಮೆಮೊರಾಂಡಮ್ ಕೊಟ್ಟಿದ್ದೀವಿ, DC AC ಎಲ್ಲರಿಗೂ ಕೊಟ್ಟಿದ್ದೀವಿ, ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ವರ್ಷದಿಂದ ಅವರು ಜ್ಞಾಪಕ ಮಾಡೋದಕ್ಕೆ ವರ್ಷದಿಂದಲೇ ನಾವು ಕಂಪ್ಲೀಟ್ ಎಲ್ಲ ಇದಕ್ಕೂ ಅರ್ಜಿಗಳು ಕೊಟ್ಟು ಬಂದಿದ್ದೇವೆ. ಯಾರ ರೈತರನ್ನ ವಿಚಾರಿಸಿದೆ, ನಮ್ಮ ಪಂಚಾಯತಿಯಲ್ಲಾಗಲಿ ನಮ್ಮ ಹೋಬಳಿಯಲ್ಲಾಗಲಿ ನಮ್ಮ ರೈತರನ್ನೆಲ್ಲ ಯಾರನ್ನೂ ಕೇಳಿದೆ, ಅವರಷ್ಟು ಅವ್ರು ನಿರ್ಣಯ ತಗೊಂಡ್ರೆ ಯಾರು ಜವಾಬ್ದಾರರು? ಮೊನ್ನೆ ತಾತ್ಕಾಲಿಕವಾಗಿ ಬಂದರು ವಾಟರ್ಸಳ ಪಂಚಾಯತಿಗೆ ಬಂದಿದ್ದು ಹೊರಟಾಗಿದೆ ಅಷ್ಟೇ. ಅಟ್ಲೀಸ್ಟ್ ಮೆಮೊರಾಂಡಮ್ ಕೊಡೋಕೆ ಹೋದ್ರೂ ಮೆಮೊರಾಂಡಮ್ ಕೂಡ ತಗೊಳ್ಳಿಲ್ಲ. ಅದರಿಂದ ದಯವಿಟ್ಟು ಶಾಸಕರು ಈ ನೀರು ವಿಷಯದ ಬಗ್ಗೆ ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಕೈ ಮುಗಿದೆ ಕೇಳ್ಕೊಂತೀವಿ. ಶಾಸಕರು ಎಲ್ಲರಿಗೂ ಶಾಸಕರೇ, ನಮಗೂ ಶಾಸಕರೇ, ಅವ್ರಿಗೂ ಶಾಸಕರೇ, ಎಲ್ಲರಿಗೂ ಶಾಸಕರೇ. ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ನೆಗರಿಗೇರಿ ಹೋಗ್ಲಿಕ್ಕೆ ವಿಷ ಆಗ್ದಂಗೆ ಆಗೈತೆ.